ನೋಡಿ ಸ್ನೇಹಿತರೆ, ಅಡಿಕೆ ಮರಕ್ಕೆ ಸಾಲೆ ಆಗುತ್ತೆ ಅಂತೇಳಿ ಈ ಥರ ಮರಗಳನ್ನೆಲ್ಲ ಕಡಿತಿದ್ದಾರೆ. ಮುಂಚೆಲ್ಲ ಮರ ಬೆಳೆಸೋರು, ಜಾಲಿ ಮರ ಆಗಲಿ, ಬೇವಿನ ಮರ ಆಗಲಿ, ಹುಣಸೆ ಮರ ಆಗಲಿ ಬೆಳೆಸೋರು. ನೋಡಿ ಈಗೆಲ್ಲ ಕಡಿತಿದ್ದಾರೆ. ಏನಾಗುತ್ತಪ್ಪ ಅಂದರೆ ಈ ಅಡಿಕೆ ಗಿಡ ಬರ್ತಾ ಬರ್ತಾ ಫಸಲು ಬರೋಲ್ಲ ಅಂತೇಳಿ ಈ ಸಾಲೆ ಆಗುತ್ತೆ ಹೊಲಕ್ಕೆ ಅಂತೇಳಿ ಎಲ್ಲ ಮರ ಕಡಿತಿದ್ದಾರೆ. ನೋಡ್ಬೋದು ನೀವು. ಏನಾಗುತ್ತಪ್ಪ ಅಂದರೆ ಅಡಿಕೆ ತೋಟ ಮಾಡಿದಾಗ ಈ ಹೊಲಗಳಿಗೆ ಸಾಲೆ ಆಗುತ್ತೆ, ಫಸಲು ಬರೋಲ್ಲ, ಜಾಸ್ತಿ ಮರ ಬೆಳ್ಕೊಂತ ಸುಮ್ಮನೆ ಉದ್ದಕ್ಕೆ ಬೆಳೀತವೆ, ಫಸಲು ಚೆನ್ನಾಗಿ ಬರೋಲ್ಲ ಅಂತೇಳಿ ಈ ಥರ ಮರಗಳು ಕಡ್ಕೊತಿದ್ದಾರೆ. ಅವ್ರವ್ರ ಹೊಲ್ದಾಗ ಅವ್ರು ಹಾಕಿರ್ತಾರೆ, ಬಟ್ ಕಡ್ಕೊತಿದ್ದಾರೆ, ಏನು ತೊಂದರೆ ಇಲ್ಲ. ಬಟ್ ಆದರೆ ಏನಾಗುತ್ತಪ್ಪ ಅಂದರೆ ಬರ್ತಾ ಬರ್ತಾ ಈ ಥರ ಮರ ಮಂಡಿಗಳೆಲ್ಲ ಕಡಿದ್ರೆ ಬೆಳವಣಿಗೆ ನೆಕ್ಸ್ಟು ಬದುಕೋಕ್ಕೆ ಗಾಳಿ ನೀರು ಬೆಳಕು ಭಾಳ ತೊಂದರೆ ಆಗುತ್ತೆ. ನೋಡ್ಬೋದು ನೀವು, ನೋಡಿ ತೋರಿಸ್ತಿದ್ದೀನಿ. ಏನಾಗುತ್ತಪ್ಪ ಅಂತಂದರೆ ಈ ಥರ ಬದಿನಲ್ಲಿ ಇರ್ತಾವೆ ಮರಗಳು, ಸಾಲೆ ಆಗುತ್ತೆ, ಅದು ಎಲ್ಲರಿಗೂ ತೊಂದರೆನೇ. ಅದು ಹೊಲ ಅಂದಮೇಲೆ ಬೆಳೆದಾಗಿರ್ತವೆ, ಸಾಲೆ ಆಗುತ್ತೆ, ಅದು ಕಡಿಬೇಕು. ಬಟ್ ಆದರೆ ಎಲ್ಲರೂ ಹಿಂಗೆ ಕಡ್ಕೊತ ಹೋದರೆ ನೆಕ್ಸ್ಟು ಮರ ಮಂಡಿಗಳು ಇರೋಲ್ಲ. ನೋಡಿ ತೋರಿಸ್ತೀನಿ ನೋಡಿ, ಬೇವಿನ ಮರಗಳು, ಜಾಲಿ ಮರಗಳೆಲ್ಲ ಕಡ್ಕೊತಿದ್ದಾರೆ. ಅವ್ರವ್ರ ಹೊಲ್ದಾಗ ಅವ್ರು ಕಡ್ಕೊತಿದ್ದಾರೆ, ತೊಂದರೆ ಇಲ್ಲ. ಬಟ್ ಏನಾಗುತ್ತಪ್ಪ ಅಂತಂದರೆ ನೆಕ್ಸ್ಟು ಗಾಳಿ ಶ್ವಾಸಕೋಶಕ್ಕೆ ತುಂಬ ತೊಂದರೆ ಆಗುತ್ತೆ ಇನ್ನು ಮುಂದೆ ಬರ್ತಾ ಬರ್ತಾ ಬರ್ತಾ. ಬರೀ ತೋಟ ಅಷ್ಟೇ ಬಿಟ್ಟರೆ ಯಾವ ಜಾಲಿ ಮರ ಇರೋಲ್ಲ, ಬೇವಿನ ಮರ ಇರೋಲ್ಲ, ಹುಣಸೆ ಮರಗಳಿರಲ್ಲ, ಆಮೇಲೆ ತೆಂಗಿನ ಮರಗಳಿರಲ್ಲ, ತೆಗಿತಿದ್ದಾರೆ. ಬರ್ತಾ 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 ನೆಕ್ಸ್ಟ್ ಭಾಳ ತೊಂದರೆ ಆಗುತ್ತೆ. ನೋಡ್ಬೋದು ನೀವು, ನೋಡಿ ತೋಟ ಇಲ್ಲೇ ಇದೆ, ಕಡೆ ಎರಡು ಕಡೆಗೆ ತೋಟ ಇದೆ, ಸೆಂಟ್ರನೇ ಬದ ಇದೆ, ಹಂಗೆ ಕಡಿತಿದ್ದಾರೆ. ನೋಡಿ ಅಡಿಕೆಗಳು ಚೆನ್ನಾಗಿದ್ದಾವೆ. ತೋಟ ಚೆನ್ನಾಗಿರೋದ್ರಿಂದ ಇನ್ನೂ ಚೆನ್ನಾಗಿ ಬರಲಿ ಅಂತ ಹೇಳಿ ಆ ಕಾರಣಕ್ಕೆ ಹಿಂಗೆ ಕಡ್ಕೊತಿದ್ದಾರೆ.